ಮುಸ್ಲಿಂ ಸಮುದಾಯದವರಿಗೆ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ರಂಜಾನ್ ಹಬ್ಬವು ಇಸ್ಲಾಂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದು, ಈ ಹಬ್ಬದಲ್ಲಿ ಈದ್ಗಾ ಮೈದಾನಕ್ಕೆ ತೆರಳಿ ಜಾಮಿಯಾ ಮಸ್ಜಿದ್ ಅಹಲೆ ಹಸೀದ್ ಮಸೀದಿಯ ಜಮಾಯತ್ನವರು ಹಾಗೂ ಮುಸ್ಲಿಮಾನರು ಸಾಮೂಹಿಕ ಪ್ರಾರ್ಥನೆಯನ್ನು ಅಲ್ಲಾಹುವಿಗೆ ಸಲ್ಲಿಸುವುದರ ಮೂಲಕ ಆಚರಿಸಿದ್ದು ವಿಶೇಷವಾಗಿತ್ತು. ಮಹಿಳೆಯರು ಸಹ ಈದ್ಗಾ ಮೈದಾನದಲ್ಲಿ ಪ್ರತ್ಯೇಕವಾಗಿ ಈದ್ ನಮಾಜ್ಗೆ ನೆರವೇರಿಸಿದರು. ಜಾಮಿಯಾ ಮಸೀದಿಯ ಮುಖಂಡ ಶರ್ಬಿ ಮಾತನಾಡಿ, ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಸಂಪ್ರದಾಯ ಇದಾಗಿದೆ. ದೇವನಹಳ್ಳಿಯಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆಯುವಂತೆ ಇಲ್ಲಿಯೂ ಸಹ ಹಬ್ಬ ಆಚರಣೆ ಮಾಡಲಾಗುತ್ತದೆ. ಮಹಿಳೆಯರು, ಮಕ್ಕಳು ಸಹ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಹಬ್ಬದ ಶುಭಾಶಯ ಎಂದರು. ಇದೇ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷ ಕುದ್ದೂಸ್ ಪಾಷಾ ಅವರು ಮಕ್ಕಾ ಯಾತ್ರೆಯಲ್ಲಿರುವುದರಿಂದ ಅಲ್ಲಿಂದಲೇ ಜಮಾಯತ್ಗೆ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಇವತ್ತು ನಿನ್ನೆದಲ್ಲ, ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಕೆಲಸ. ಸೌದಿ ಅರೇಬಿಯಾದಲ್ಲಿ ಯಾವ ದಿನ ಚಂದ್ರನ ಕಾಣಿಸುತ್ತೋ ಆವತ್ತಿನ ದಿನ ನಾವು ಇಲ್ಲಿ ಬಂದು ಬೊಮ್ಮಾರ ಅಂತೇಳಿ ಒಂದು ಅರಣ್ಯ ಪ್ರದೇಶ ಇದೆ. ಆ ಒಂದು ಪ್ರದೇಶದಲ್ಲಿ ಎಲ್ಲ ಒಂದು ಸಾವಿರಾರು ಜನ ಸಂಖ್ಯೆಯಲ್ಲಿ ಜಮಾಯಾಗಿ ಅಲ್ಲಾಹನ ಹತ್ರ ನಾವು ಭಿಕ್ಷೆ ಏನೊಂದು ತಿಂಗಳೆಲ್ಲ ನಾವು ಉಪವಾಸ ಇದ್ದು ಇವತ್ತಿನ ದಿನ ನಾವು ಅಲ್ಲಾಹನ ಹತ್ರ ಭಿಕ್ಷೆ ಬೇಡೋಕ್ಕೆ ಇವತ್ತು ಬಂದಿದ್ದೀವಿ. ವೇತನಲ್ಲ, ನಾವು ಕೊಟ್ಟಿರೋ ಒಂದು ಕ್ಷಮ, ಒಂದು ಅವರು ಏನಿರ್ತೀವಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ನಮಾಜ್ ಏನು ಮಾಡಿರ್ತೀವಿ, ಇಡೀ ಪ್ರಪಂಚಕ್ಕೋಸ್ಕರ, ನಮಗೋಸ್ಕರ ಅಲ್ಲ, ಇಡೀ ಪ್ರಪಂಚದ ಜನಗಳಿಗೋಸ್ಕರ ನಾವು ಅಲ್ಲಾಹನ ಹತ್ರ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾವು ಬೇಡ್ಕೊಳಕ್ಕೆ ಇವತ್ತು ಇಲ್ಲಿ ಸೇರಿದ್ದೀವಿ. ದೇವನಹಳ್ಳಿ ಸರೌಂಡಿಂಗ್ ಎಲ್ಲ ಕಡೆಯಿಂದ ಬರ್ತಾರೆ. ಸುಮಾರು ಬೆಂಗಳೂರು, ಯಲಹಂಕ, ಹೆಬ್ಬಾಳ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಎಲ್ಲ ಒಂದು ಪ್ರದೇಶಗಳಿಂದ ಇವತ್ತು ಮಹಿಳೆ, ಗಂಡಸರು, ಮಕ್ಕಳು ಎಲ್ಲ ಬಂದು ಇಲ್ಲಿ ಸೇರ್ತಾರೆ. ಅಲ್ಲಾಹನ ಹತ್ರ ಒಂದು ನಮಾಜ್ ಮಾಡ್ತಾರೆ.